Hi viewers, welcome to Baswa ITM Manvi. So ಇವತ್ತಿನ ಕ್ಲಾಸ್ ನಂಬರ್ 8 ರಲ್ಲಿ ಸೊ ಅಕೌಂಟಿಂಗ್ ವೋಚರ್ ಯಾವ ರೀತಿ ಎಂಟರ್ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಓಕೆ ವಿವರ್ಸ್, ಕಂಪನಿ ಕ್ರಿಯೇಷನ್ ಮತ್ತೆ ಲೆಡ್ಜರ್ಸ್ ವೋಚರಿಂಗ್ ಅಂತಿದೆಲ್ವಾ. ಕಂಪನಿ ಕ್ರಿಯೇಷನ್ ಮತ್ತೆ ಲೆಡ್ಜರ್ಸ್ ಅನ್ನೋದು ನಾವು ಎರಡನ್ನೂ ಪ್ರಾಕ್ಟಿಕಲ್ ಸಮೇತ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಓಕೆ ವಿವರ್ಸ್, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ವೋಚರಿಂಗ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ನೋಡೋದಾದ್ರೆ ಫಂಕ್ಷನ್ಸ್ ಕೆ, ಅದಕ್ಕೆ ಹೋಗೋದಕ್ಕೆ ಮುಂಚೆ ಫಸ್ಟ್ ಒನ್ ಫಂಕ್ಷನ್ಸ್ ಕೆ ಅಂತಿದೆ. ಇದು ಫಂಕ್ಷನ್ಸ್ ಕೀ ಏನಂದ್ರೆ F1 ಇಂದ F12 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಟ್ಯಾಲಿ ಸಾಫ್ಟ್ವೇರ್ಲಿ ನಾವು ಶಾರ್ಟ್ಕಟ್ ಕೀ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಶಾರ್ಟ್ಕಟ್ ಕೀ ಪೇಮೆಂಟ್ಸ್ಗೆ ಏನು ಬರುತ್ತೆ, ರಿಸಿಪ್ಟ್ಗೆ ಏನು ಬರುತ್ತೆ, ಪರ್ಚೇಸ್ಗೆ ಏನು ಬರುತ್ತೆ, ಸೇಲ್ಸ್ಗೆ ಅನ್ನೋದು ಯಾವ್ದು ಬರುತ್ತೆ ಅನ್ನೋದು ಫಂಕ್ಷನ್ಸ್ ಕೀ ಇನ್ ಫ್ಯೂಚರ್ ಪ್ರಾಬ್ಲಮ್ ಸಮೇತ ಟ್ಯಾಲಿ ಒಳಗಡೆ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ನೋಡೋಣ. ಓಕೆ ವಿವರ್ಸ್, ಈಗ ನಾವು ಜಸ್ಟ್ ಒಂದು ಎಕ್ಸಾಂಪಲ್ಗೋಸ್ಕರ ಪೇಮೆಂಟ್ಸ್ ಅನ್ನೋದು ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರಿಸಿಪ್ಟ್ ಅನ್ನೋದು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಕಾಂಟ್ರಾ, ಬ್ಯಾಂಕ್, ಡಿಪ್ರಿಷಿಯೇಷನ್, ಕ್ರೆಡಿಟ್ ಆಪರೇಷನ್. ಸೊ ಇದಕ್ಕೆ ಸಂಬಂಧಪಟ್ಟಿದ್ದು ಶಾರ್ಟ್ ಕೀ ಏನೇನು ತೊಗೊಳ್ಬೇಕು ಅನ್ನೋದು ನೋಡೋಣ. ಓಕೆ ವಿವರ್ಸ್, ಸೊ ಇಲ್ಲಿ ನಾನು ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ಪೇಮೆಂಟ್ಸ್ ಅಂತಿದೆ, ಇಲ್ಲಿ ರಿಸಿಪ್ಟ್ಸ್ ಅಂತಿದೆ. ಇಲ್ಲಿ ಪೇಮೆಂಟ್ ಸಂಬಂಧಪಟ್ಟಿದ್ದು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಫಂಕ್ಷನ್ ಕೀ ಬಂದ್ಬಿಟ್ಟು FI ಅನ್ನೋದು ಯೂಸ್ ಮಾಡ್ತಾ ಇದ್ದೀವಿ. ಓಕೆ ವಿವರ್ಸ್, ಸೊ ಇಲ್ಲಿ ಏನಾಗ್ತಾಯಿದೆ, ವೆಹಿಕಲ್ ಅನ್ನೋದು ಪರ್ಚೇಸ್ ಮಾಡ್ತಾ ಇದ್ದೀನಿ. ವೆಹಿಕಲ್ ಪರ್ಚೇಸ್ ಮಾಡಿದಾಗ ನಾವು ಪೇಮೆಂಟ್ ಅನ್ನೋದು ಮಾಡಬೇಕಾಗ್ತದೆ. ಸೊ ನಮಗೆ ಯಾಕೋ ಬೈಕ್ ಅನ್ನೋದು ನಮಗೆ ಕಂಪ್ನಿಗೆ ಬಂದಾಗ ನಾವು ಪೇಮೆಂಟ್ ಅನ್ನೋದು ಮಾಡಬೇಕಾಗ್ತದೆ. ಕ್ಯಾಶ್ ಮುಖಾಂತರ ಮಾಡ್ಬೋದು ಅಥವಾ ಚೆಕ್ ಮುಖಾಂತರ ಮಾಡ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ಮಾಡ್ಬೋದು. ಬಟ್ ಯಾವುದ್ರಲ್ಲಿ ಎಂಟ್ರಿ ಮಾಡ್ತೀವಿ ಅಂದರೆ FI ಫಂಕ್ಷನ್ ಕೀನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಆ ಸ್ಕ್ರೀನಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದು ನೋಡೋದಾದ್ರೆ ರೆಂಟ್ ಪೇಯ್ಡ್. ಸೊ ಪೇಮೆಂಟ್ಸ್ ಅನ್ನೋದು ರೆಂಟ್ ನಾವು ಬಾಡಿಗೆ ಕಟ್ಟಬೇಕಾಗುತ್ತೆ. ಹಂಗಾಗಿ ನಾವು ಪೇಮೆಂಟ್ಸ್ ಮಾಡೋದ್ರಿಂದ ನಾವು FI ಫಂಕ್ಷನ್ ಕೀನ ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒಂದು ನೋಡೋದಾದ್ರೆ ಫ್ಯಾಕ್ಟ್ರಿ ಪವರ್ ಬಿಲ್ ಪೇಯ್ಡ್. ಸೊ ಫ್ಯಾಕ್ಟ್ರಿ ಸಂಬಂಧಪಟ್ಟಿದ್ದು ಪವರ್ ಬಿಲ್ ಅನ್ನೋದು ಪೇಮೆಂಟ್ ಮಾಡ್ತಾ ಇದೀವಪ್ಪ ಅಂತಂದ್ರೆ FI ಫಂಕ್ಷನ್ ಕೀನ ಯೂಸ್ ಮಾಡಿಬಿಟ್ಟು ಪೇಮೆಂಟ್ ಅನ್ನೋದು ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದು ನೋಡೋದಾದ್ರೆ ಈ ಕಡೆ ರೈಟ್ ಸೈಡ್ ನೋಡೋದಾದ್ರೆ ರಿಸಿಪ್ಟ್ಸ್ ಅಂತಿದೆ ಅಲ್ವಾ. ರಿಸಿಪ್ಟ್ಸ್ ಅಲ್ಲಿ ನಾವು ಏನು ಪರ್ಪಸ್ಗೆ ಯೂಸ್ ಮಾಡ್ತಾ ಇದೀವಿ ಅನ್ನೋದು ನೋಡೋಣ. ಸೊ ಕಂಪ್ಯೂಟರ್ ವಾಸ್ ಸೋಲ್ಡ್ ಅಂತಿದೆ. ಈ ಕಂಪ್ಯೂಟರ್ ಅನ್ನೋದು ನಾನು ಸೇಲ್ ಮಾಡಿದೆ. ಸೇಲ್ ಮಾಡಿದ ತಕ್ಷಣ ನಮ್ಗೆ ಏನು ಬರುತ್ತೆ, ನಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಹಂಗಾಗಿ ಕಂಪ್ನಿಗೆ ಏನು ಬರುತ್ತೆ, ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಹಂಗಾಗಿ ನಾವು ರಿಸಿಪ್ಟ್ ಅಂತೇಳಿ ನಾವು F6 ಫಂಕ್ಷನ್ಸ್ ಕೀನ ಯೂಸ್ ಮಾಡಬೇಕಾಗ್ತದೆ ಟ್ಯಾಲಿಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ರಿಸೀವ್ಡ್. ಸೊ ಇಂಟ್ರೆಸ್ಟ್ ನಾವು ರಿಸೀವ್ ಮಾಡಿದಾಗ ರಿಸಿಪ್ಟಲ್ಲಿ ನಾವು ಹಾಕ್ಬೇಕಾಗ್ತದೆ. ಅದು ಫಂಕ್ಷನ್ಸ್ ಕೀ ಏನಪ್ಪ ಅಂತಂದ್ರೆ F6 ಅನ್ನೋದು ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಫೀಸ್ ಅನ್ನೋದು ರಿಸೀವ್ ಮಾಡ್ತದೆ. ಫೀಸ್ ಅನ್ನು ರಿಸೀವ್ ಮಾಡ್ತಿರೋದ್ರಿಂದ ನಾವು F6 ಫಂಕ್ಷನ್ ಕೀನ ಯೂಸ್ ಮಾಡೋದ್ರಿಂದ ರಿಸಿಪ್ಟಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, ಸೊ ಈ ರೀತಿಯಿಂದ ನಾವು ಟ್ಯಾಲಿಯಲ್ಲಿ ಪ್ರಾಕ್ಟಿಕಲ್ ಸಮೇತ ನಾವು ನೋಡೋಣ. ಓಕೆ ವರ್ಸ್, ಸೊ ಉದಾಹರಣೆಗೆ ಒಂದು ಬೇಸಿಕ್ ಅಕೌಂಟಿಂಗ್ ಪ್ರಾಬ್ಲಮ್ ಅಂತಿದೆ ಅಲ್ವಾ. ಸೊ ಈ ರೀತಿಯಿಂದ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ಮ್ಯಾನ್ಯುವಲ್ ಆಗಿ ಓದ್ತೀನಿ ನೋಡಿ. ವಿತ್ ಹೆಲ್ಪ್ ಆಫ್ ದಿಸ್ ಆಪ್ಷನ್ ವಿ ಕ್ಯಾನ್ ಪರ್ಫಾರ್ಮ್ ಎನಿ ಟೈಪ್ ಆಫ್ ವೋಚರ್ ಎಂಟ್ರಿ ಆಪರೇಷನ್ಸ್. ಸೊ ಎರಡನೇ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಮಾಡ್ತಾ ಇದ್ದೀನಿ FI ಮತ್ತು F6 ಅನ್ನೋದು ಮಾಡ್ತಾ ಇದ್ದೀನಿ. FI ಅಂದರೆ ಪರ್ಚೇಸ್ ಮಾಡಿದಾಗ ಪೇಮೆಂಟ್ ಅನ್ನೋದು ಹೋಗ್ತದ. ಸೊ F6 ಅನ್ನೋದು ಸೊ ಯಾವುದೋ ಒಂದು ಸೇಲ್ಸ್ ಅನ್ನು ಮಾಡಿದಾಗ ಅಥವಾ ಸೇಲ್ಸ್ ಸೋಲ್ಡ್ ಮಾಡಿದಾಗ ಅಮೌಂಟ್ ಅನ್ನೋದು ರಿಸೀವ್ ಆಗ್ತದೆ. ಹಂಗಾಗಿ F6 ಅನ್ನೋದು ರಿಸಿಪ್ಟ್ ಹಾಕ್ಬೇಕಾಗ್ತದೆ, FI ಅನ್ನೋದು ಪೇಮೆಂಟ್ ಅನ್ನೋದು ಅಪ್ಲೈ ಮಾಡಬೇಕಾಗ್ತದೆ. ಓಕೆ ವಿವರ್ಸ್, ಇಲ್ಲಿ ಮಿಸ್ಟರ್ ಕುಮಾರ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 2 lakh rupees ಅಂತಿದೆ. ಸೊ ಈ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕಾದ್ರೆ ನಮಗೆ ಪ್ರಾಬ್ಲಮ್ ಅನ್ನೋದು ಬೇಕಾಗುತ್ತೆ. ಹಂಗಾಗಿ ನಾನು ಪ್ರಾಬ್ಲಮ್ ಅನ್ನೋದು ತೊಗೊಂಡಿದ್ದೀನಿ. ಸೊ ಟ್ಯಾಲಿ ಸಾಫ್ಟ್ವೇರ್ ಅನ್ನೋದು ಓಪನ್ ಮಾಡಿ, ಈಗ ಟ್ಯಾಲಿ ಸಾಫ್ಟ್ವೇರ್ನ ಓಪನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಕಂಪ್ನಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗ್ತದೆ, Alt F1 ಅಥವಾ Alt F3 ಅಂತೇಳಿ ಪ್ರೆಸ್ ಮಾಡಬೇಕಾಗ್ತದೆ. ನಾನು ಏನು ಮಾಡ್ತಿದ್ದೀನಿ, F3 ಅಂತ ಹೇಳ್ಬಿಟ್ಟು ಪ್ರೆಸ್ ಮಾಡ್ತಿದ್ದೀನಿ. ಕ್ರಿಯೇಟ್ ಕಂಪ್ನಿ ಅಂತ ಮಾಡ್ಕೊಳ್ಳಿ. ಕ್ರಿಯೇಟ್ ಕಂಪ್ನಿ ಕ್ರಿಯೇಟ್ ಮಾಡಿದ ತಕ್ಷಣ ನಾವು ಇಲ್ಲಿ ಒಂದು ಮಿಸ್ಟರ್ ಕುಮಾರ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 2 lakh rupees ಅಲ್ವಾ, ಅವ್ರ ಹೆಸರಲ್ಲೇ ನಾನು ಕುಮಾರ್ ಹೆಸರಲ್ಲೇ ಕಂಪ್ನಿಯಾಗಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಕುಮಾರ್. ಸೊ ಅಡ್ರೆಸ್ ಬಂದ್ಬಿಟ್ಟು ಬಸವ ITI ಮಾನ್ವಿ. ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ಓಕೆ ವರ್ಸ್, ಸೊ ನೆಕ್ಸ್ಟ್ ಒನ್ ಇಂಡಿಯಾ ಅಂತಿದೆ, ಇಂಡಿಯಾ ಅಂತ ತಗೊಳ್ಳಿ. ನೆಕ್ಸ್ಟ್ ಕರ್ನಾಟಕ. ಸೊ ಎಕ್ಸೆಪ್ಟ್ ಇದೆಲ್ಲ ಎಂಟರ್ ಮಾಡಲಾರ್ದೆ, ಡೀಟೇಲ್ಸ್ ಎಂಟ್ರಿ ಮಾಡಲಾರ್ದೆ ಡೈರೆಕ್ಟಾಗಿ ಕಂಟ್ರೋಲ್ A ಅಂತ ಪ್ರೆಸ್ ಮಾಡಿಬಿಡಿ. ಡೈರೆಕ್ಟಾಗಿ ಅದು ಸೇವ್ ಅನ್ನೋದು ಕ್ರಿಯೇಟ್ ಆಗ್ತದೆ. ಯಾರ ಹೆಸರಲ್ಲೇ, ಮಿಸ್ಟರ್ ಕುಮಾರ್ ಅನ್ನೋರ ಹೆಸರಲ್ಲೇ ಕಂಪ್ನಿಯಾಗಿ ಕ್ರಿಯೇಟ್ ಆಗ್ತದೆ. ಓಕೆ ವರ್ಸ್, ಮಿಸ್ಟರ್ ಕುಮಾರ್ ಅನ್ನೋರ ಹೆಸರಲ್ಲೇ ಕ್ರಿಯೇಟ್ ಆಗಿದೆ. ಸೊ ಈಗ ಏನು ಮಾಡಿ, ಎಸ್ಕೇಪ್ ಅನ್ನು ಬನ್ನಿ, ಎಸ್ಕೇಪ್ ಮಾಡಿ. ಸೊ ಇಲ್ಲಿ ನೋಡಿ, ಫರ್ನಿಚರ್ ಪರ್ಚೇಸ್ 25,000, ಕಂಪ್ಯೂಟರ್ ಪರ್ಚೇಸ್ 20,000, ರೆಂಟ್ ಪೇಡ್ 12,000, ನೆಟ್ ಬಿಲ್ ಪೇಡ್ 600, ಫೀಸ್ ರಿಸೀವ್ಡ್ 8,000, ಡೊನೇಷನ್ ರಿಸೀವ್ಡ್ 20,000, ಪ್ರಿಂಟರ್ ಪರ್ಚೇಸ್ಡ್ 3,000 ಅನ್ನೋದು. ಸೊ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ಫಸ್ಟ್ ಲೆಡ್ಜರ್ಸನ್ನು ಕ್ರಿಯೇಟ್ ಮಾಡ್ಕೊಂಡು, ಫಸ್ಟ್ ಲೆಡ್ಜರ್ಸನ್ನು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅಕೌಂಟಿಂಗ್ ವೋಚರ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಓಕೆ ವರ್ಸ್,
ಸೊ ಓಕೆ ವರ್ಸ್ ಅಕೌಂಟಿಂಗ್ ಇನ್ಫೋ ಲೆಡ್ಜರ್ಸ್. ಓಕೆ, ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜರ್ಸ್ ಅಂತ ತೊಗೊಳ್ತೀನಿ ನಾನು. ಆಲ್ ಐಟಮ್ಸ್ ಅಂತ ತೊಗೊಳ್ತೀನಿ. ಏನಿದೆ ಮಿಸ್ಟರ್ ಕುಮಾರ್ ಅಂತಿದೆ ಅಲ್ವಾ ಹೆಸರಲ್ಲಿ. ಸೊ ಇದೇನು ಬರುತ್ತೆ, ಅಂಡರ್ ಗ್ರೂಪು ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ, ಕ್ಯಾಪಿಟಲ್ ಅಕೌಂಟ್ ತೊಗೊಳ್ಳಿ. ಸೊ ನೆಕ್ಸ್ಟ್ ಒಂದು ನೋಡೋದಾದ್ರೆ ಫರ್ನಿಚರ್ ಪರ್ಚೇಸ್ಡ್. ಇದೇನಾಗುತ್ತೆ, ಫರ್ನಿಚರ್ ಯಾವುದ್ರ ಸಲುವಾಗಿ ತೊಗೊತೀವಿ, ಆಫೀಸ್ ಪರ್ಪಸ್ಗೆ ತೊಗೊಳೋದ್ರಿಂದ ನಾವು ಇಲ್ಲಿ ಫಿಕ್ಸ್ಡ್ ಅಸೆಟ್ ಅಂತೇಳಿ ನಾವು ಹಾಕ್ಬೇಕಾಗ್ತದ. ಸೊ ನೆಕ್ಸ್ಟ್ ಕಂಪ್ಯೂಟರ್ ನಾವು ಯಾವ್ದ್ರ ಸಲುವಾಗಿ ತೊಗೊಳ್ತಿದ್ದೀವಿ, ಆಫೀಸ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಇದು ಫಿಕ್ಸ್ಡ್ ಅಸೆಟ್ ಅಂತ ನಾವು ಅಸೈನ್ ಮಾಡಬೇಕಾಗ್ತದ. ಸೊ ನೆಕ್ಸ್ಟ್ ಒಂದು ನೋಡೋದಾದ್ರೆ ರೆಂಟ್ ಪೇಯ್ಡ್. ಸೊ ರೆಂಟ್ ನಾವು ಆಫೀಸ್ ಸಂಬಂಧಪಟ್ಟಿದ್ದು ರೆಂಟ್ ಅಂತ ತೊಗೊಂಡಿರ್ತೀವಲ್ಲ, ಅದಕ್ಕೆ ಪೇಮೆಂಟ್ ಅನ್ನು ಮಾಡಬೇಕಾಗ್ತದೆ. ಅದು ರೆಂಟ್ ಪೇಯ್ಡ್ಗೆ ಸಂಬಂಧಪಟ್ಟಿದ್ದು ಅಂಡರ್ ಗ್ರೂಪ್ ಏನಪ್ಪ ಅಂದರೆ, ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದು ಮಂತ್ಲಿ ಆಗಿರ್ಬೋದು, ಬೈ ವೀಕ್ಲಿ ಆಗಿರ್ಬೋದು, ವೀಕ್ಲಿ ಅಂತ ಹೇಳಾಗ್ಬೋದು. ಸೊ ಈ ರೀತಿಯಿಂದ ನಾವು ಪೇಮೆಂಟ್ ಮಾಡಬೇಕಾದಾಗ ನಾವು ಇಂಡೈರೆಕ್ಟ್ ಅಂದರೆ ರೆಂಟ್ ಪೇಯ್ಡ್ ಅಂತ ಸಂಬಂಧಪಟ್ಟಿದ್ದು ಏನಾದರೂ ಬಂದಾಗ ಫ್ಯಾಕ್ಟ್ರಿ ರೆಂಟ್ ಪೇಯ್ಡ್ ಅಂದಾಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹಾಕ್ಬೇಕಾಗ್ತದ. ಇಲ್ಲಿ ಓನ್ಲಿ ರೆಂಟ್ ಪೇಯ್ಡ್ ಅಂತ ಸಲುವಾಗಿ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹಾಕ್ಬೇಕಾಗ್ತದ. ಓಕೆ ವರ್ಸ್. ಸೊ ನೆಕ್ಸ್ಟ್ ಒಂದು ನೋಡೋದಾದ್ರೆ ನೆಟ್ ಬಿಲ್ ಪೇಯ್ಡ್ ಅಂತಿದೆ. ನೆಟ್ ಬಿಲ್ ಪೇಯ್ಡ್ಗೆ ಏನು ತೊಗೊಳ್ತಿದ್ರ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಏನು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒಂದು ನೋಡೋದಾದ್ರೆ ಫೀಸ್ ರಿಸೀವ್ಡ್. ರಿಸೀವ್ ಆಗ್ತಾ ಇದೆ ಇಲ್ಲಿ. ರಿಸೀವ್ ಆಗೋದ್ರಿಂದ ನಮಗೆ ಇಂಡೈರೆಕ್ಟ್ ಇನ್ಕಮ್ ಅಂತೇಳಿ ನಾವು ಮೆನ್ಷನ್ ಮಾಡಬೇಕಾಗ್ತದೆ ಇಲ್ಲಿ. ಸೊ ಎಕ್ಸ್ಪೆನ್ಸಸ್ ಅಂದರೆ ಪೇಮೆಂಟ್ ಆಗ್ತಾ ಇದೆ ಅಂದರೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆಪ್ಪ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ತೊಗೊಳ್ಬೇಕಾಗ್ತದ. ನಮಗೆ ಅಮೌಂಟನ್ನು ರಿಸೀವ್ ಆಗ್ತಾ ಇರೋದ್ರಿಂದ ಇಂಡೈರೆಕ್ಟ್ ಇನ್ಕಮ್ ಅಂತೇಳಿ ನಾವು ತೊಗೊಳ್ಬೇಕಾಗ್ತದ. ಓಕೆ ವರ್ಸ್. ಸೊ ನೆಕ್ಸ್ಟ್ ಒನ್ ಡೊನೇಷನ್ ರಿಸೀವ್ಡ್. ಸೊ ಇಂಡೈರೆಕ್ಟ್ ಇನ್ಕಮ್ ಅಂತ ತೊಗೊಳ್ಬೇಕು. ಸೊ ನೆಕ್ಸ್ಟ್ ಒನ್ ಪ್ರಿಂಟರ್ ಪರ್ಚೇಸ್ಡ್. ಸೊ ಇದು ಪ್ರಿಂಟರ್ ಯಾವುದೋ ಸಲ ತೊಗೊಳ್ತಿದ್ದೀವಿ ಆಫೀಸ್ ಪರ್ಪಸ್ಗೆ, ಹಂಗಾಗಿ ಇಲ್ಲಿ ಫಿಕ್ಸ್ಡ್ ಅಸೆಟ್ ಅಂತೇಳಿ ನಾವು ಅಪ್ಲೈ ಮಾಡಬೇಕಾಗ್ತದೆ ಅಂಡರ್ ಗ್ರೂಪಲ್ಲಿ. ಸೊ ಈ ರೀತಿಯಿಂದ ನಾವು ಅಕೌಂಟಿಂಗ್ ವೋಚರ್ ಮಾಡಲು ಮುಂಚೆಗೆ ನಾವು ಲೆಡ್ಜರ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿವಿ. ನೇಮ್ ಆಫ್ ಲೆಡ್ಜರ್ಸ್ ಆ್ಯಂಡ್ ಅಂಡರ್ ಗ್ರೂಪ್ ಅಂತಿದೆ. ಸೊ ಇದನ್ನ ಎಂಟರ್ ಅಂತ ಮಾಡಿ ಇಲ್ಲಿ ಎಕ್ಸೆಪ್ಟ್ ಎಸ್ ಆರ್ ನೋ ಅಂತ ತೋರಿಸಿದಾಗ ಎಂಟರ್ ಅಂತ ಮಾಡಿ ಆಟೋಮೆಟಿಕ್ ಆಗಿ ನಮಗೆ ಸೇವ್ ಅನ್ನೋದಾಗ್ತದೆ. ಇದನ್ನ ಚೆಕ್ ಮಾಡಬೇಕಾದ್ರೆ ಡಿಸ್ಪ್ಲೇ ಹತ್ರ ಚೆಕ್ ಮಾಡಿ ಆಲ್ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ರಿ. ಎಲ್ಲ ರೀತಿಯಿಂದ ಏನೇನು ಎಂಟ್ರಿ ಮಾಡಿದ್ವಿ ಎಲ್ಲ ಡೀಟೇಲ್ಸ್ ಆಗಿ ನೀವು ನೋಡ್ಬೋದು. ಇದು ಕ್ಯಾಶ್ ಮತ್ತು ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋದು ನೀವು ಒಂದು ಕಂಪ್ನಿ ಕ್ರಿಯೇಟ್ ಮಾಡಿದ ತಕ್ಷಣ, ನೆಕ್ಸ್ಟ್ ಲೆಡ್ಜರ್ಸ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಕ್ಯಾಶ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋದು ಆಟೋಮೆಟಿಕ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ಸೊ ಅದೇ ತೊಗೊಳ್ತಾ ನೀವು ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ನಾವೇನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನ ಆಲ್ಟರ್ ಹತ್ರ ಹೋಗಿ ಚೇಂಜ್ ಮಾಡ್ಕೊಳ್ಬೋದು. ಸೊ ಆಲ್ ಐಟಮ್ಸ್ ತೊಗೊಳ್ಳಿ. ಏನಾದರೂ ಮಿಸ್ಟೇಕ್ ಆಗಿದೆ ಅಂದರೆ ಈ ರೀತಿ ನಾವು ಚೇಂಜ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ. ಸೊ ಮತ್ತೊಮ್ಮೆ ಹೇಳೋದೇನು ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ಎಸ್ ಅಂತ ತೊಗೊಳ್ದು ಎಂಟರ್ ಅಂತ ಹೊಡೆದು ಸೊ ಸೇವ್ ಅನ್ನೋದು ಮಾಡ್ಕೊಳ್ಳಿ. ಓಕೆ ಎಸ್ಕೇಪ್ ಅಂತ ಮಾಡ್ಕೊಳ್ಳಿ. ಹಾಗೆ ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ನಾವು ಅಕೌಂಟಿಂಗ್ ವೋಚರ್ ಅಂತ ಹೋಗೋಣ. ಏನು ಗೇಟ್ ವೇ ಆಫ್ ಟ್ಯಾಲಿ ಒಳಗಡೆ ಏನು ಅಕೌಂಟಿಂಗ್ ವೋಚರ್, ಇದನ್ನ ಎಂಟರ್ ಮಾಡಿ. ಸೊ ಫಸ್ಟ್ ಒನ್ ಏನಿದೆ ನೋಡಿ, ಮಿಸ್ಟರ್ ಕುಮಾರ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 2 lakh rupees. ನಾವು ವೋಚರ್ ಅನ್ನೋದು ಎಂಟ್ರಿ ಮಾಡ್ತಾ ಇದ್ವಿ ಅಂದರೆ ಸೊ ಅಮೌಂಟ್ ಅನ್ನೋದು ಇಲ್ಲಿ ವ್ಯಾಲ್ಯೂ ಸಮೇತ ಎಂಟ್ರಿ ಮಾಡ್ತಾ ಇದ್ವಿ. ಇಲ್ಲಿ ನಾವು ಸೊ ಮಿಸ್ಟರ್ ಕುಮಾರ್ ಅನ್ನೋರು ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 2 lakh rupees ಅಂತ ಇದೆ ಅಲ್ವಾ. ಇದು ಬಿಸ್ನೆಸ್ಗೆ ಅಮೌಂಟ್ ಅನ್ನು ತೊಗೊಂಡ್ಬರ್ತಾ ಇರೋದ್ರಿಂದ ನಮಗೆ ರಿಸೀವ್ ಆಗ್ತಾ ಇರೋದ್ರಿಂದ ನಾವು ಇಲ್ಲಿ F6 ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದ. ಸೊ ರಿಸಿಪ್ಟ್, ಸೊ ಕ್ಯಾಶ್ ಅಂತ ತೊಗೊಂಡ್ಬರ್ತಾ ಇರೋದ್ರಿಂದ ಕ್ಯಾಶ್ ಅಂತ ತೊಗೊಳ್ಬೇಕಿಲ್ಲಿ. ಸೊ ಮಿಸ್ಟರ್ ಯಾರು ಕುಮಾರ್, ಎಷ್ಟು ಅಮೌಂಟು 2 lakh rupees ಅಂತಿದೆ, 2 lakh ಅಂತ ಎಂಟರ್ ಮಾಡಿ. ಸೊ ಈ ರೀತಿಯಿಂದ ಇಲ್ಲಿ ನೀವು ನೇರೇಷನ್ ಬೇಕಾದರೆ ಟೈಪ್ ಮಾಡ್ಬೋದು. ಸೊ ಮಿಸ್ಟರ್ ಕುಮಾರ್ ಈ ಇನ್ವೆಸ್ಟೆಡ್ 2 lakh rupees ಅಂತೇಳಿ ಈ ನೇರೇಷನ್ ಅಲ್ಲಿ ನೀವು ಟೈಪ್ ಮಾಡಿ ಎಂಟ್ರಿ ಮಾಡ್ಬೋದು. ಓಕೆ, ಡೇಟ್ ಸಮೇತ ನೀವು ಎಂಟ್ರಿ ಮಾಡ್ಬೋದು ಇದರೊಳಗಡೆ. ಸೊ ಎಂಟರ್ ಅಂತ ಮಾಡಿ ಎಕ್ಸೆಪ್ಟ್ ಎಸ್ ಆರ್ ನೋ ಅಂತೇಳಿ ಸೇವ್ ಆಗ್ತದೆ. ಸೊ ಓಕೆ ವರ್ಸ್. ನೆಕ್ಸ್ಟ್ ಒಂದು ನೋಡೋದಾದ್ರೆ ಫರ್ನಿಚರ್ ಪರ್ಚೇಸ್ ಅಂತಿದೆ. ಫರ್ನಿಚರ್ ಪರ್ಚೇಸ್ ಮಾಡಿದಾಗ ನಾವು ಪೇಮೆಂಟ್ ಅಮೌಂಟ್ ಅನ್ನೋದು ಹೋಗ್ತಾ ಇದೆ ಅಲ್ವಾ. ಸೊ ಹಂಗಾಗಿ ನಾವು ಪೇಮೆಂಟ್ ಅನ್ನು ತೊಗೊಳ್ಬೇಕಾಗ್ತದ. ಅದು ಫಂಕ್ಷನ್ ಕೀ ಏನಪ್ಪ ಅಂದ್ರೆ F5. ಸೊ ಕ್ಯಾಶ್ ಮುಖಾಂತರ ಅಲ್ವಾ ಪೇಮೆಂಟ್ ಮಾಡ್ತಾ ಇರೋದು, ನಾವು ಕ್ಯಾಶ್ ಅಂತ ತೊಗೊಳ್ಬೇಕಾಗ್ತದ. ಯಾವ ಐಟಮ್, ಫರ್ನಿಚರ್ ತೊಗೊಂಡಾಗ ಇಲ್ಲಿ ಅಮೌಂಟ್ ಏನಿದೆ ನೋಡಿ 25,000 ಇದೆ. 25,000 ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಬೇಕಾಗ್ತದ. ಸೊ ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ ವರ್ಸ್. ಸೊ ನೆಕ್ಸ್ಟ್ ಒಂದು ನೋಡಿ, ಕಂಪ್ಯೂಟರ್ ಪರ್ಚೇಸ್ಡ್ ಫಾರ್ ಆಫೀಸ್ ಯೂಸ್ ಓನ್ಲಿ. ಸೊ ಕಂಪ್ಯೂಟರ್ ಅನ್ನೋದು ಪರ್ಚೇಸ್ ಮಾಡ್ತಾ ಇದ್ವಿ, ಪೇಮೆಂಟ್ ಅನ್ನೋದು ಕ್ಯಾಶ್ ಅನ್ನೋದು ಹೋಗ್ತಾ ಇದೆ, ಕ್ಯಾಶ್ ಅಂತ ತೊಗೊಳ್ಳಿ, ಪೇಮೆಂಟ್ ಅಂತ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಫಂಕ್ಷನ್ ಕೀ F5 ಅನ್ನು ಯೂಸ್ ಮಾಡಬೇಕಾಗ್ತದ. ಯಾವುದು, ಕಂಪ್ಯೂಟರ್.
ಕಂಪ್ಯೂಟರ್ ಏನಿದೆ 20,000 ಇದೆ, 20,000 ಅಂತೇಳಿ ಎಂಟರ್ ಮಾಡಿ. ಎಕ್ಸೆಪ್ಟ್ ಎಂಟರ್, ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೆಂಟ್ ಪೇಯ್ಡ್. ಸೊ ಪೇಮೆಂಟ್ ಅನ್ನೋದು ಆಗ್ತಾ ಇರೋದ್ರಿಂದ FI ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದ. ಸೊ ರೆಂಟ್ ಪೇಯ್ಡ್ ಎಷ್ಟಿದೆ ಅಮೌಂಟು 12,000. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಒಂದು ನೋಡೋದಾದ್ರೆ ನೆಟ್ ಬಿಲ್ ಪೇಯ್ಡ್, ಅದನ್ನು ಪೇಮೆಂಟ್ ಅನ್ನೋದು ಆಗ್ತಾಯಿದೆ ಕ್ಯಾಶ್ ಮುಖಾಂತರ. ಸೊ ನೆಟ್ ಬಿಲ್ ಎಷ್ಟು 600 rupees. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಫೀಸ್ ರಿಸೀವ್ಡ್. ಸೊ ಅಮೌಂಟ್ ಅನ್ನೋದು ನಮಗೆ ಇನ್ಕಮ್ ಆಗ್ತಾ ಇರೋದ್ರಿಂದ ನಾವು ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ರಿಸೀವ್ ಮಾಡ್ತಾ ಇದ್ದೀವಿ ಇಲ್ಲಿ F6 ಅಲ್ಲಿ ಹಾಕಿ. ಸೊ ಇಲ್ಲಿ ನೋಡಿ ನಮಗೆ ರಿಸಿಪ್ಟ್ ಅಂತ ಬಂತು. FI ಪ್ರೆಸ್ ಮಾಡಿದಾಗ ಫಂಕ್ಷನ್ ಕೀನ ಸೊ ಪೇಮೆಂಟ್ನ ಈ ಥರ ಒಂದು ಆಪ್ಷನ್ಸ್ ಬರ್ತವೆ, ಈ ಥರ ನೋಡ್ಬೋದು ನೀವು. ಸೊ F6 ಅಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೇನೆ, ರಿಸಿಪ್ಟ್ ಅನ್ನೋದು ಬಂತು. ಇಲ್ಲಿ ಕ್ಯಾಶ್ ಅಲ್ವಾ, ಸೊ ಬರ್ತಾ ಇರೋದ್ರಿಂದ ಕ್ಯಾಶ್ ಅಂತ ತೊಗೊಳ್ಳಿ. ಏನು ಬರ್ತಾ ಇದೆ ಇಲ್ಲಿ ನಮಗೆ ಫೀಸನ್ನು ರಿಸೀವ್ ಆಗ್ತಾ ಇದೆ. ಇಲ್ಲಿ ಫೀಸ್ ಅಂತ ನೀವು ಟೈಪ್ ಮಾಡಿ ಸ್ಪೇಸ್ ಬಾರ್ ಕ್ಲಿಕ್ ಮಾಡಿದಾಗ ಈ ಲಿಸ್ಟ್ ಗ್ರೂಪ್ ಎಲ್ಲ ತೋರಿಸುತ್ತೆ ನಿಮಗೆ. ಎಷ್ಟಿದೆ ಅಮೌಂಟು 8,000 ಅಂತಿದೆ, 8,000 ಅಂತೇಳಿ ಹಾಕಿ. ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೊನೇಷನ್ ರಿಸೀವ್ಡ್. ಸೊ ಅದು ರಿಸೀವ್ ಆಗ್ತಾ ಇರೋದ್ರಿಂದ ಕ್ಯಾಶ್ ಮುಖಾಂತರ ಆಗ್ತಾ ಇರೋದ್ರಿಂದ ಕ್ಯಾಶ್ ಅಂತ ತೊಗೊಳ್ಬೇಕಾಗ್ತದ. ಡೊನೇಷನ್ ಅಂತೆ ರಿಸೀವ್ ಎಷ್ಟಿದೆ ಅಮೌಂಟು 20,000 ಅಂತಿದೆ. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಂಟರ್ ಪರ್ಚೇಸ್ ಮಾಡ್ತಾ ಇದೀವಿ. ಪ್ರಿಂಟರ್ ಪರ್ಚೇಸ್ ಮಾಡಿದಾಗ ಏನಾಗ್ತದೆ ನಮಗೆ ಪ್ರಿಂಟರ್ ಅನ್ನೋದು ಬರ್ತದೆ, ಪೇಮೆಂಟ್ ಅನ್ನೋದು ಕ್ಯಾಶ್ ಅನ್ನೋದು ಹೋಗ್ತದೆ ಹೊರಗಡೆ. ಹಂಗಾಗಿ ಇಲ್ಲಿ ಏನು ಮಾಡಬೇಕಾಗ್ತದ FI ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದ. ಸೊ ಇದು ಕ್ಯಾಶ್ ಅಂತ ತೊಗೊಳ್ಳಿ, ಇಲ್ಲಿ ಪ್ರಿಂಟರ್ ಅಂತ ಕೆಳಗಡೆ ತೊಗೊಳ್ಬೇಕಾಗ್ತದ. ಎಷ್ಟಿದೆ ಅಮೌಂಟು 3,000 ಅಂತಿದೆ. ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ಎಂಟ್ರಿ ಅನ್ನೋದೆಲ್ಲ ಮುಗೀತು. ಸೊ ಈ ರೀತಿಯಿಂದ ನಾವು ಅಕೌಂಟಿಂಗ್ ವೋಚರ್ನ ಮಾಡಬೇಕಾಗ್ತದ. ಸೊ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಎಸ್ಕೇಪ್ ಮಾಡ್ಕೊಂಡಾಗ B ಅಂತ ಪ್ರೆಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ರೀತಿಯನ್ನು ಚೆಕ್ ಮಾಡ್ಬೋದು. ಸೊ ನಮಗೆ ಇಲ್ಲಿ ನೋಡಿ ಈ ಕಡೆ ಬಂದಾಗ ನಮಗೆ ಪ್ರಾಫಿಟ್ ಅನ್ನೋದು ಬರುತ್ತೆ. ಸೊ ರೈಟ್ ಸೈಡ್ ಬಂದಾಗ ನಮಗೆ ಲಾಸ್ ಅನ್ನೋದು ತೋರಿಸುತ್ತೆ. ಏನು ಎಡಗಡೆ ಬಂದಾಗ ಪ್ರಾಫಿಟ್, ಬಲಗಡೆ ಬಂದಾಗ ಲಾಸ್. ಇದು ಪ್ರಾಫಿಟ್ ಆ್ಯಂಡ್ ಇದು ಲಾಸ್ ಅನ್ನೋದು ತೋರಿಸುತ್ತೆ. ಇದೇ ಅಮೌಂಟ್ ಈ ಕಡೆ ಬಂದಾಗ ನಾವು ಲಾಸಲ್ಲಿ ಇದ್ದೀವಿ ಅಂತ ಅರ್ಥ. ಈ ಅಮೌಂಟ್ ಇದೇ ಜಾಗದಾಗಿದ್ದಾಗ ನಾವು ಪ್ರಾಫಿಟಲ್ಲಿ ಇದ್ದೀವಿ ಅಂತ ಅರ್ಥ. ನಮಗೆ ಪ್ರಾಫಿಟ್ ಎಷ್ಟು ಬಂದಿದೆ 15,400 ಅನ್ನೋದು ಬಂದಿದೆ. ಸೊ ಈ ರೀತಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಚೆಕ್ ಮಾಡ್ಬೋದು. ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 2 lakh rupees ಇದೆ. ಸೊ Alt F1 ಅಂತ ಮಾಡೋದ್ರಿಂದ ನಮಗೆ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಸೊ ಡೀಟೇಲ್ಸ್ ಆಗಿ ನೋಡ್ಬೋದು ನೀವು ಇಲ್ಲಿ. ಯಾರು ಮಿಸ್ಟರ್ ಕುಮಾರ್ ಅನ್ನೋರು ನೋಡಿ ಚೆಕ್ ಮಾಡ್ಕೊಳ್ಬೋದು. ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರು ಇನ್ವೆಸ್ಟರ್ ಇದ್ದಾರೆ ಅವ್ರ ಹೆಸರಲ್ಲಿ ನೋಡ್ಬೋದು. ಫಿಕ್ಸ್ಡ್ ಅಸೆಟ್ ಅನ್ನೋದು ನಾವು ಕಂಪ್ಯೂಟರ್ ಎಷ್ಟಿದೆ 20,000, ಫರ್ನಿಚರ್ 25,000, ಪ್ರಿಂಟರ್ ಪರ್ಚೇಸ್ 3,000. ಸೊ ಇದು ನಾವು ಮಾಡುವಂಥ ಅಕೌಂಟಿಂಗ್ ವೋಚರ್ಲಿ ಎಕ್ಸ್ಪೆನ್ಸಸ್ ಆಗಲಿ ಇನ್ಕಮ್ ಆಗಲಿ ಇದು ಯಾವ ರೀತಿ ಇದು ಅಮೌಂಟ್ ಅನ್ನೋದು ಎಫೆಕ್ಟ್ ಆಗೋದಿಲ್ಲ. ಓಕೆ ವರ್ಸ್. ಸೊ ಈ ರೀತಿಯಿಂದ ನಾವು ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋದು ನೋಡ್ಬೋದು. ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ನೋಡ್ಬೇಕು ಅನ್ನೋದು ನೋಡಿದ್ವಿ. ಫಿಕ್ಸ್ಡ್ ಅಸೆಟ್ ಸಂಬಂಧಪಟ್ಟಿದ್ದು Alt F1 ಮಾಡೋದ್ರಿಂದ ಡೀಟೇಲ್ಸ್ ಆಗಿ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಎಂಬುದನ್ನು ನಾವು ನೋಡ್ಬೋದು. ಸೊ ಆಮೇಲೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ನೋಡಿ 1,67,400 rupees ಅಂತೇಳಿ ನಾವು ಈ ರೀತಿಯಿಂದ ಮ್ಯಾನ್ಯಲ್ ಆಗಿ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೋದು. ಓಕೆ, ಇದಕ್ಕೆ ಸಂಬಂಧಪಟ್ಟಿದ್ದು 2,15,400 ಸೇರಿ 2,50,400 ಅನ್ನೋದು ನಮಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಆಗಿ ತೋರಿಸುತ್ತೆ. ಸೊ ಓಕೆ ವ್ಯೂವರ್ಸ್. ಸೊ ಈ ರೀತಿಯಿಂದ ನಾವು ಅಕೌಂಟಿಂಗ್ ವೋಚರ್ ಮಾಡಿ ಸೊ ಟ್ಯಾಲಿ ಒಳಗಡೆ ಬ್ಯಾಲೆನ್ಸ್ ಶೀಟ್ ಯಾವ ರೀತಿಯಿಂದ ಚೆಕ್ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನೋಡಿದ್ದೀವಿ. ಓಕೆ ವ್ಯೂವರ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಬಸವ ITH ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್.